ಸ್ಟೂಡೆಂಟ್, ಇದು ನ್ಯೂಮರಿಕಲ್ ಏನಪ್ಪ ಅಂತಂದ್ರೆ ಕನೆಕ್ಟಿಂಗ್ ಮೋಷನ್ ಮೇಲೆ ಐತ್ರಿ. ಸೊ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ 4 blocks ಆರ್ ಕನೆಕ್ಟೆಡ್ ಬೈ ಎ ಲೈಟ್ ಸ್ಪ್ರಿಂಗ್ ಆ್ಯಂಡ್ pulled upwards by a constant force F. Find the tension in the string. The question 4 blocks ಅನ್ನು ಕನೆಕ್ಟೆಡ್ ಮಾಡ್ಯಾರ ವಿತ್ ಅ ಲೈಟ್ ಸ್ಟ್ರಿಂಗ್. ಸೊ ಇವು ಏನಪ್ಪ ಅಂದ್ರೆ ಇವು JW ರಿಲೇಟೆಡ್ ಇದ್ದಿದ್ದು ಕ್ವಶನ್. ಸೊ ಈ ಬೇಸಿಸದ ಮೇಲೆ ಅವ್ರು ಏನಪ್ಪ ಅಂತಂದ್ರೆ JW ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಅಂದ್ರೆ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತಾರೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ನಮಗೆ ಟೆನ್ಷನ್ ಏನಾರು ಕ್ಯಾಲ್ಕುಲೇಷನ್ಸ್ ಮಾಡಿರಿ ಅಂತಂತಾರೆ. ಇಲ್ಲ ಅಂತಂದ್ರೆ ಅವ್ರು ಎಕ್ಸಲರೇಷನ್ ಏನಾರು ಕ್ಯಾಲ್ಕುಲೇಷನ್ಸ್ ಮಾಡಿರಿ ಅಂತಂತಾರೆ. ಸೊ ಇದೊಂದು ಏನಪ್ಪ ಅಂತಂದ್ರೆ ನಮಗೆ ಫ್ರೇಮ್ ಆಫ್ ರೆಫರೆನ್ಸ್ ಇದ್ದಂಗೆ ರೀ ಇದೊಂದು ನ್ಯೂಮರಿಕಲ್. ಸೊ 4 blocks ಕನೆಕ್ಟೆಡ್ ಬೈ ಲೈಟ್ ಸ್ಟ್ರಿಂಗ್ ರೀ. 4 ಬ್ಲಾಕ್ ಅದಾವೆ ರೀ. ಓಕೆ, ಒಂದು ಬ್ಲಾಕ್ ರೀ, ಇದೊಂದು ಬ್ಲಾಕ್, ಇದೊಂದು ಬ್ಲಾಕ್, ಇದೊಂದು ಬ್ಲಾಕ್. ಸೊ ಈ ರೀತಿ ಏನಪ್ಪ ಅಂದ್ರೆ 4 ಬ್ಲಾಕ್ ಅದಾವೆ. ಸೊ M1, M2, M3 ಮತ್ತು ಏನಪ್ಪ ಅಂದ್ರೆ M4. ಇವು 4 ಬ್ಲಾಕನ್ನು ಏನು ಮಾಡತ್ತಾರಪ್ಪ ಅಂದ್ರೆ ಪುಲ್ ಮಾಡತ್ತಾರೆ ರೀ ಬೈ ಅಪ್ವರ್ಡ್ ಫೋರ್ಸ್ ಅಂದರೆ F. ಈ ರೀತಿ ಇದನ್ನು ಪುಲ್ ಮಾಡತ್ತಾರೆ. ಫೈಂಡ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ದೊಳಗೆ ಏನೇನು ಟೆನ್ಷನ್ ಡೆವಲಪ್ಮೆಂಟ್ ಆಕೈತಿ ಅದನ್ನು ಅವ್ರು ಏನಪ್ಪ ಅಂದ್ರೆ ಫೈಂಡ್ ಔಟ್ ಮಾಡಿರಿ ಅಂತಂತಾರೆ. ಸೊ ಈಗ ಇಲ್ಲಿ ಟೆನ್ಷನ್ ಒಂದು ಡೆವಲಪ್ಮೆಂಟ್ ಆಗೋದು. ಸೊ ಈಗ ಇಲ್ಲಿ ಟೆನ್ಷನ್ ಡೆವಲಪ್ಮೆಂಟ್ ಆಗೋದನ್ನು T1 ತೊಗೋತೇನೆ ರೀ. ಇಲ್ಲಿ ಟೆನ್ಷನ್ ಆಗೋದನ್ನು T2 ತೊಗೋತೀನಿ. ಇಲ್ಲಿ ಟೆನ್ಷನ್ ಡೆವಲಪ್ಮೆಂಟ್ ಆಗೋದನ್ನು T3 ತೊಗೋತೀನಿ. ಹೌದಾ, ಇದನ್ನಂತ ಅವ್ರು ಫುಲ್ ಮಾಡತ್ತಾರೆ. ಸೊ ಇಲ್ಲೇನು ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಟೆನ್ಷನನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕಪ್ಪ ಅಂತಂದ್ರೆ ಟೆನ್ಷನ್ ಫಾರ್ಮುಲಾನು ಏನಪ್ಪ ಅಂತಂದ್ರೆ ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಅ ಫೋರ್ಸ್ ರೀ. ಸೊ ಅದನ್ನು ನಾವು ಏನಂತ ತಗೋತೀವಪ್ಪ, ಮಾಸ್ ಇಂಟು ಎಕ್ಸಿಲರೇಷನ್ ರೀ. ಮಾಸ್ ಇಂಟು ಎಕ್ಸಿಲರೇಷನ್. ಸೊ ಈಗ ನನಗೆ ಎಕ್ಸಿಲರೇಷನ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ಈಗ ಈ ಕಡೆ ಫೋರ್ಸ್ ಹಾಕಿದ ಕೂಡ ಅಂತಂದ್ರೆ ಈ 4 ಆಬ್ಜೆಕ್ಟ್ ಏನಾಗ್ತವಪ್ಪ ಅಂದ್ರೆ ಅಪ್ವರ್ಡ್ ಡೈರೆಕ್ಷನಿಗೆ ಮೂಮೆಂಟ್ ಆಗ್ತವೆ ರೀ. 4 ಮಾಸ್ ಆಫ್ ದ ಆಬ್ಜೆಕ್ಟ್ ಅಪ್ವರ್ಡ್ ಡೈರೆಕ್ಷನಿಗೆ ಮೂಮೆಂಟ್ ಆಗ್ತವೆ. ನಾನು ಹೇಳಿದೆ ಏನಾರ ಫೋರ್ಸಸ್ ಮಾಸ್ಗಳನ್ನ ಕನೆಕ್ಷನ್ಸ್ ಮಾಡಿದ್ರು ಅಂತಂದ್ರೆ ಡಿಫ್ರೆಂಟ್ ಬ್ಲಾಕನ್ನು ಕನೆಕ್ಷನ್ಸ್ ಮಾಡಿದ್ರು ಅಂದ್ರೆ ಅದನ್ನು ಏನಂತ ಕನ್ಸಿಡರೇಷನ್ ಮಾಡ್ಕೋಬೇಕಪ್ಪ ಅಂದ್ರೆ ಸಿಂಗಲ್ ಮಾಸ್ ಅಂತಲೇ ಕನ್ಸಿಡರೇಷನ್ ಮಾಡ್ಕೋಬೇಕು ರೀ. ಸೊ ಹಾಗಾಗಿ ಈಗ ನಾವು ಏನಪ್ಪ ಅಂದ್ರೆ ಎಕ್ಸಲರೇಷನನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಈಗ 4 ಏನಪ್ಪ ಅಂದ್ರೆ ಎಕ್ಸಲರೇಷನನ್ನು ಪ್ರೊಡ್ಯೂಸ್ ಮಾಡ್ತಾವೆ ರೀ. ಅಷ್ಟು ಎಕ್ಸಲರೇಷನ್ ಏನಿರ್ತೈತಿ ಅಂದ್ರೆ ಸೇಮನೇ ಇರ್ತೈತಿ. ಸೊ ಎಕ್ಸಲರೇಷನ್ ಫಾರ್ಮುಲಾ ಏನಂತ ಬರಿತೇನೆ ಅಂದ್ರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಡಿವೈಡೆಡ್ ಬೈ ಏನಪ್ಪ ಅಂದ್ರೆ ಟೋಟಲ್ ಮಾಸ್ ಆಫ್ ದ ಆಬ್ಜೆಕ್ಟ್ ರೀ. ಸೊ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಈಗ ನೋಡಿರಿ, ಒಂದು ಫೋರ್ಸ ಅಪ್ವರ್ಡ್ ಡೈರೆಕ್ಷನ್ದಾಗ ಐತಿ ಮೇಲೆ. ಆಮೇಲೆ ಉಳ್ಕಿದ್ದು ಯಾವ್ಯಾವ ಫೋರ್ಸ್ಗಳು ಅದಾವಪ್ಪ ಅಂತಂದ್ರೆ ಈಗ ನೋಡಿರಿ, ಇದು M1 G ಡೌನ್ವರ್ಡ್ ಡೈರೆಕ್ಷನಿಗೆ ಇರ್ತೈತಿ. M1 G ಡೌನ್ವರ್ಡ್ ಡೈರೆಕ್ಷನಿಗೆ ಇರ್ತೈತಿ. ಹಂಗೆ M2 G ಡೈರೆಕ್ಷನ್ ಡೌನ್ವರ್ಡ್ ಐತಿ. M3 G ಡೌನ್ವರ್ಡ್ ಐತ್ರಿ. M4 G ಡೌನ್ವರ್ಡ್ ಡೈರೆಕ್ಷನಿಗೆ ಐತ್ರಿ. ಸೊ ಇವು ಅಷ್ಟು ಏನಪ್ಪ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನಿಗೆ ಅದಾವ. ಇವನ್ ಫುಲ್ ಮಾಡತ್ತೈತಲ್ಲ ಫೋರ್ಸ್ ಅದ ಅಪ್ವರ್ಡ್ ಡೈರೆಕ್ಷನಿಗೆ ಐತಿ. ಸೊ ಅನ್ಬ್ಯಾಲೆನ್ಸ್ ಫೋರ್ಸ್ ಅಂದ್ರೆ ನೆಟ್ ಫೋರ್ಸ್ ಅಂದ್ರೆ ಏನು ಮ್ಯಾಲೆ ಅಪ್ವರ್ಡ್ ಡೈರೆಕ್ಷನ್ದಾಗ ಫೋರ್ಸ್ ಆಗ್ತೈತಿ ಅದ್ರದ್ದು ಮೈನಸ್ ಏನಪ್ಪ ಅಂದ್ರೆ ಕೆಳಗೆ ಏನೇನು ಫೋರ್ಸ್ ಆಗ್ತಾ ಇರ್ತಾವಲ್ಲ ಅದನ್ನು ಮಾಡ್ಬೇಕು ರೀ. ಸೊ ಈಗ ಇಲ್ಲೇನು ಬರಿತೇನೆ ಅಂದರೆ M1 G, M2 G, M3 G ಪ್ಲಸ್ M4 G. ಇದರಲ್ಲಿ ನಂಗೆ ಏನಪ್ಪ ಅಂದ್ರೆ ಅನ್ಬ್ಯಾಲೆನ್ಸ್ ಫೋರ್ಸ್ ಸಿಗ್ತೀರಿ ಡಿವೈಡೆಡ್ ಬೈ ಟೋಟಲ್ ಮಾಸ್ ಏನಪ್ಪ ಅಂದ್ರೆ M1, M2, M3 ಪ್ಲಸ್ M4. ಸೊ ದಿಸ್ ಈಸ್ ಅ ಎಕ್ಸಲರೇಷನ್ ಆಫ್ ದ ಆಬ್ಜೆಕ್ಟ್. ಇಲ್ಲಿ ಏನು ಮಾಡ್ತೀನಿ, G ಕಾಮನ್ ತೆಗಿತೀನಿ. ಸೊ G ಕಾಮನ್ ತೆಗೆದ್ರೆ A ಇಸ್ ಈಕ್ವಲ್ ಟು M1 ಪ್ಲಸ್ M2 ಪ್ಲಸ್ M3 ಪ್ಲಸ್ M4 ಇಂಟು G. M1 ಪ್ಲಸ್ M2 ಪ್ಲಸ್ M3 ಪ್ಲಸ್ M4 G. ಇದೇನು ಮಾಸ್ ಟೋಟಲ್ ಫೋರ್ಸ್ ಮತ್ತು ಯುಕುರ್ದು ಫೋರ್ಸ್ ಇವನೇನು ಮೈನಸ್ ಮಾಡ್ತಾನಲ್ಲ, ಸಪೋಸ್ ಯುಕುರ್ದು ಡಿಫ್ರೆನ್ಸ್ ಏನಾರ ಜಾಸ್ತಿ ಇತ್ತು ಅಂತಂದ್ರೆ ಆಬ್ಜೆಕ್ಟ್ ಏನು ಮಾಡ್ತೈತಿ ಅಂತಂದ್ರೆ ಜಾಸ್ತಿ ಎಕ್ಸಲರೇಷನ್ ಆಕೈತೆ ರೀ. ಸಪೋಸ್ ಈ ಅಪ್ವರ್ಡ್ ಡೈರೆಕ್ಷನ್ ಫೋರ್ಸ್ ಆಮೇಲೆ ಇವು ಡೌನ್ವರ್ಡ್ ಡೈರೆಕ್ಷನ್ ಇದ್ದು ಫೋರ್ಸ್ ಎರಡೂ ಈಕ್ವಲ್ ಇತ್ತು ಅಂತಂದ್ರೆ ಆಬ್ಜೆಕ್ಟ್ ಎಕ್ಸಲರೇಷನ್ ಆಗಂಗೇ ಇಲ್ಲ. ಆಬ್ಜೆಕ್ಟ್ ಏನಾಗಿಬಿಡ್ತೈತಿ ಅಂದ್ರೆ ಅವಾಗ ರೆಸ್ಟ್ ಪೊಸಿಷನ್ದಾಗನ ಆಕೈತೆ ರೀ. ಓಕೆ, ಈಗ ಎಕ್ಸಲರೇಷನ್ ಇದ್ದು ಇಲ್ಲಿಗೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಟೆನ್ಷನ್ ಕ್ಯಾಲ್ಕುಲೇಷನ್ಸ್ ಮಾಡಿರಿ ಅಂತಂದರು. ಸೊ ಟೆನ್ಷನನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾ. ಸೊ ಮೊದಲ ಈ T1 ಟೆನ್ಷನನ್ನು ಕ್ಯಾಲ್ಕುಲೇಷನ್ಸ್ ಮಾಡ್ತೇನೆ ರೀ. ಟೆನ್ಷನ್ T1. ಸೊ T1 ಎಕ್ಸಿಸ್ಟ್ ಬಿಟ್ವೀನ್ ಏನಪ್ಪ ಅಂತಂದ್ರೆ M1 ಮತ್ತು M2 ನಡುವೆ ಐತ್ರಿ.
ಸೊ ಇದು ಟೆನ್ಷನ್ ಡೆವಲಪ್ಮೆಂಟ್ ಆಗಬೇಕಂತಂದ್ರೆ ಕೆಳಗೆ ಒಂದು M1G ಕೆಳಗೆ ಡೌನ್ವರ್ಡ್ ಡೈರೆಕ್ಷನಿಗೆ ಐತ್ರಿ, T1 ಅನ್ನೋದು ಏನಪ್ಪ ಅಂದ್ರೆ ಮ್ಯಾಲೆ ಅಪ್ವರ್ಡ್ ಡೈರೆಕ್ಷನಿಗೆ ಐತ್ರಿ. ಸೊ ಅದಕ್ಕೆ T1 ಅಪ್ವರ್ಡ್ ಡೈರೆಕ್ಷನಿಗೆ ಐತಲ್ಲ, ಇದನ್ನು ಪ್ಲಸ್ ತೊಗೊಳತ್ತೀನಿ, ಮೈನಸ್ ಇದನ್ನು ಅಪೋಸಿಟ್ ಮಾಡತ್ತಿದ್ದ M1G ಇವಕ್ಕೂದ ಡಿಫ್ರೆನ್ಸನ್ನು ನನಗೆ ಏನಪ್ಪ ಅಂದ್ರೆ M1 ಇಂಟು A ಇರ್ತೈತಿ. ಓಕೆ, ಸೊ ಈಗ T1 ಈಸ್ ಈಕ್ವಲ್ ಟು M1G ಪ್ಲಸ್ M1 ಇಂಟು A ಆಯಿತು. ಇನ್ನು ನೆಕ್ಸ್ಟ್ ಟೆನ್ಷನ್ T2 ರೀ. T2 ಎದೆದ್ರ ನಡುವೆ ಐತಿ ಅಂದ್ರೆ M2 ಆ್ಯಂಡ್ M3 ನಡುವೆ ಐತ್ರಿ. ಹಾಂ, ಸೊ M2 ಮತ್ತು M3 ನಡುವೆ ಐತಿ, M2 ಆ್ಯಂಡ್ M3 ನಡುವೆ ರೀ. ಸೊ ಈಗೇನು ತೊಗೋತೀನಿ ಅಂದ್ರೆ ಈ T2 ಮ್ಯಾಲೆ ಹೊಂಟೈತಿ, ಇದನ್ನು ಯಾವ್ದಾವ್ದು ಕೆಳಗೆ ಜಗ್ಗಾಕತೈತಿ ಅಂತಂದ್ರೆ, ಇದನ್ನು ಯಾವ್ದಾವ್ದು ಕೆಳಗೆ ಜಗ್ಗಾಕತೈತಿ ಅಂದ್ರೆ ಇಲ್ಲೇ M2Gನೂ ಡೌನ್ವರ್ಡ್ ಡೈರೆಕ್ಷನಿಗೆ ಜಗ್ಗಾತೈತಿ ರೀ. ಹೊಳ್ಳಿ ಏನಪ್ಪ ಅಂದ್ರೆ ಇದಕ್ಕೆ ಇನ್ನೊಂದು ವೈರಲ್ಲೇ ಕನೆಕ್ಷನ್ ಐತ್ರಿ, ಯಾವುದಪ್ಪ ಅಂದ್ರೆ M1 ಐತಿ, ಅದು ಏನಪ್ಪ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನಿಗೆ ಕೆಳಗೆ ಜಗ್ಗಾತೈತಿ ರೀ. ಸೊ ಅಂತಂದ್ರೆ ಇಲ್ಲಿ ಏನು ಬರಿತೀನಿ, T2 ಮೈನಸ್ ಏನಪ್ಪ M2G ಮೈನಸ್ ಏನಪ್ಪ ಅಂದ್ರೆ M1G ಇವಕ್ಕೂರ್ದು ಡಿಫ್ರೆನ್ಸ್ ಇರಲಿ, ಅದೇನಪ್ಪ ಅಂದ್ರೆ ಎಕ್ಸಲರೇಷನ್ ಆಗುತ್ತೆ ರೀ. ಸೊ ಅದನ್ನು ಎಕ್ಸಲರೇಷನ್ ಏನಂತ ಬರಿತೀನಿ ಅಂತಂದ್ರೆ M1 ಇಂಟು A ಪ್ಲಸ್ M2 ಇಂಟು A. ಸೊ ಇದು T2ದಿಂದ ಇದು ಎಕ್ಸಲರೇಷನ್ ಆಗೋದು ರೀ, ಮಾಸ್ ಆಫ್ ದ ಆಬ್ಜೆಕ್ಟ್ ಸೆಕೆಂಡ್, ಆಮೇಲೆ ಮಾಸ್ ಆಫ್ ದ ಫಸ್ಟ್ ಆಬ್ಜೆಕ್ಟನ್ನು ಎಕ್ಸಲೇಷನ್ ಮಾಡೋದು. ಸೊ ಇದನ್ನು ಆ ಕಡೆ ಕಳಿಸಿದ್ರೆ M2G ಪ್ಲಸ್ M1G ಪ್ಲಸ್ M1A ಪ್ಲಸ್ M2A. ಸೊ ಇಲ್ಲಿ G ಕಾಮನ್ ತೆಗೆದ್ರೆ M1 ಪ್ಲಸ್ M2 ಬಂತು ರೀ, A ಕಾಮನ್ ತೆಗೆದ್ರೆ M1 ಪ್ಲಸ್ M2 ಬಂತು ರೀ. ಇನ್ನು ನೆಕ್ಸ್ಟ್ ಟೆನ್ಷನ್ ಎದ್ರದ್ದು ನಡುವಪ್ಪ ಅಂತಂದ್ರೆ T3 ರೀ. ಟೆನ್ಷನ್ T3 ದಿಸ್ ಈಸ್ ಬಿಟ್ವೀನ್ ಏನಪ್ಪ ಅಂದ್ರೆ M3 ಆ್ಯಂಡ್ M4. ಸೊ ಸೇಮ್ T3 ಈಸ್ ಈಕ್ವಲ್ ಟು T3 ಮೈನಸ್, ಈಗ T3 ಮ್ಯಾಲೆ ಹೋಗುದ್ರಿ, ಇದನ್ನು ಕೆಳಗೆ ಯಾವ್ಯಾವ ಜಗ್ಗಾಕತ್ತವಪ್ಪ M3G M2G ಮೈನಸ್ M1G ಈಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಎಕ್ಸಲರೇಷನ್ ಕೆಳಗಿನ ಆಬ್ಜೆಕ್ಟು ಆಗೋದು ರೀ, ಮ್ಯಾಲಿನ ಆಬ್ಜೆಕ್ಟು ಆಗೋದು, ಅದ್ರ ಮ್ಯಾಲಿಂದ ಆಬ್ಜೆಕ್ಟು ಆಗೋದು M2 M3 ಇವಷ್ಟು ಆಗೋದು ರೀ. ಸೊ T3 ಈಸ್ ಈಕ್ವಲ್ ಟು ಇವನಷ್ಟು ಆ ಕಡೆ ಕಳಿಸಿದ G ಕಾಮನ್ ತೆಗಿತೀನಿ, M1 ಪ್ಲಸ್ M2 ಪ್ಲಸ್ M3 ಬಂತು ರೀ. ಆಮೇಲೆ ಇಲ್ಲಿ A ಕಾಮನ್ ತೆಗಿತೀನಿ, M1 ಪ್ಲಸ್ M2 ಪ್ಲಸ್ M3 ತೆಗಿತಾನೆ. ಸೊ T3 ಈಸ್ ಈಕ್ವಲ್ ಟು, ಸೊ ಇವ ಏನಪ್ಪ ಅಂದ್ರೆ ಟೆನ್ಷನ್ ಡೆವಲಪ್. ಸೊ ಕೇರ್ಫುಲ್ಲಾಗಿ ಇದನ್ನು ಸಾಲ್ವ್ ಮಾಡ್ಕೊರಿ. ಥ್ಯಾಂಕ್ ಯು.